ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣಾರ್ಥಿ. ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತಃ ಚಕ್ಷು ನೀನೇ ದೇವ, ವಿಶ್ವತೋ ಮುಖ ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತಃ ಪಾದ ನೀನೇ ದೇವ, ಕೂಡಲ ಸಂಗಮ ದೇವ. ಇದು ಬಸವಣ್ಣನವರ ಒಂದು ಸುಲಭವಾದ ವಚನ, ಎಲ್ರಿಗೂ ಸುಲಭವಾಗಿ ತಿಳಿಯುತ್ತೆ. ತತ್ವಜ್ಞಾನ ಸುಲಭವಾಗಿ ತಿಳಿಯೋದು ಮೊದಲನೇ ಹಂತ. ಅದನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ತೀವಲ್ಲ, ಅಳವಡಿಸ್ಕೊಂಡು ಅದರಂತೆ ನಡೆದು ಸಾಕ್ಷಾತ್ಕಾರ ಮಾಡೋದಕ್ಕೆ ಜನ್ಮ ಸಾಕಾಗಲ್ಲ. ಈ ವಚನ ಕೇಳಕ್ಕೆ ಹೇಳಕ್ಕೆ ಸುಲಭ ಇದೆ. ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ. ಯಾವ ಕಡೆ ನೋಡಿದ್ರು, ಯಾವ ದಿಕ್ಕಲ್ಲಿ ನೋಡಿದ್ರು ನೀನೇ ಕಾಣಿಸ್ತೀಯ. ವಿಶ್ವತಃ ಚಕ್ಷು ಅಂದ್ರೆ ವಿಶ್ವದ ಕಣ್ಣಾಗಿದ್ದೀಯ. ವಿಶ್ವತೋ ಮುಖ, ಮುಖ ಅಂದ್ರೆ ಇಲ್ಲಿ ಬಾಯಿ ಅಂತ ಅರ್ಥ ತಗೋಬೇಕು. ಅಂದ್ರೆ ಮುಖ ಅಂದ್ರೆ ಫೇಸ್ ಅಲ್ಲ. ಅಂದ್ರೆ ಈಗೇನು ನಮ್ಮ ಮುಖ ಇಷ್ಟೆಲ್ಲ ಕೂಡಿ ಅಂತೀವಲ್ಲ, ಅದು ಸಂಸ್ಕೃತದಲ್ಲಿ ಮುಖ ಅಂದ್ರೆ ಬಾಯಿ. ಜಗತ್ತಿನ ಬಾಯಿ ಪರಮಾತ್ಮ. ಎಲ್ಲವೂ ಅವನೊಳಗಡೆ ಹೋಗ್ತಕ್ಕಂಥದ್ದು, ಎಲ್ಲವೂ ಅದರಿಂದನೇ ಬರ್ತಕ್ಕಂಥದ್ದು. ಉದರವು ಅವನೇ, ಬಾಯಿಯು ಅವನೇ. ವಿಶ್ವತೋ ಬಾಹು, ಬಾಹು ಅಂದ್ರೆ ಶಕ್ತಿಯ ಸಂಕೇತ. ಎಲ್ಲ ಶಕ್ತಿಯ ಮೂಲವು ನೀನೇ. ವಿಶ್ವತಃ ಪಾದ, ನೀನೇ ದೇವ, ಕೂಡಲ ಸಂಗಮ ದೇವ. ಇಲ್ಲಿ ಕೂಡಲ ಸಂಗಮ ದೇವ ಅಂದ ಕೂಡಲೇ ಇದು ಬಸವಣ್ಣವ್ರ ದೈವ ಕೂಡಲ ಸಂಗಮದಲ್ಲಿ ಇದೆಯಲ್ಲ ಅದು ಅಂತ ಅಲ್ಲ. ಇಡೀ ವಿಶ್ವದಲ್ಲಿ ವ್ಯಾಪಿಸಿರ್ತಕ್ಕಂಥ ನಿರಾಕಾರ, ನಿರ್ಗುಣ, ನಿರಂಜನ, ಸೂರ್ಯನಿಗೆ, ನಕ್ಷತ್ರಗಳಿಗೆ ಬೆಳಕನ್ನು ಕೊಟ್ಟಂತಹ, ಭೂಮಿಯನ್ನು ತಿರುಗಿಸ್ತಾ ಇರುವಂತಹ ಪ್ರತಿಯೊಂದು ವಸ್ತು ಚಲಿಸ್ತಾ ಇದೆ. ಒಂದು ಸಣ್ಣ ವೈರಸ್ನಿಂದ ಹಿಡ್ಕೊಂಡು ಪ್ರತಿಯೊಂದು ಚಲಿಸ್ತಾ ಇದೆ ಜಗತ್ತಿನಲ್ಲಿ. ಆ ಚಲಿಸುವಿಕೆಗೆ ಕಾರಣವಾದ ಆ ಮಹಾ ಚೈತನ್ಯವೇ ಪರಮಾತ್ಮ. ಈಗ ನಾವು ಸುಮ್ಮನೆ ಕೂತಿದ್ದೀವಿ ಅಲ್ವಾ, ಆದ್ರೆ ನಮ್ಮ ಶರೀರ ಸುಮ್ಮನೆ ಕೂತಿದೀಯಾ? ಮನಸ್ಸಂತೂ ಸುಮ್ಮನೆ ಕೂತಿಲ್ಲ. ಅದೇನೇನೋ ಎಣಿಸ್ತಾ ಇದೆ, ಏನೇನೋ ಲೆಕ್ಕಾಚಾರ ಮಾಡ್ತಾ ಇದೆ, ಕಲ್ಪಿಸ್ಕೊಳ್ತಾ ಇದೆ, ಭಾವಿಸ್ಕೊಳ್ತಾ ಇದೆ. ಹೋಗ್ಲಿ, ಶರೀರ ಸುಮ್ಮನೆ ಕೂತಿದೀಯಾ? ಶ್ವಾಸಕೋಶ ತನ್ನ ಕೆಲಸ ಮಾಡ್ತಾ ಇದೆ, ಹೊಟ್ಟೆ ತನ್ನ ಕೆಲಸ ಮಾಡ್ತಾ ಇದೆ, ಪಿಂಡ ಏನು ಮೂತ್ರಪಿಂಡಗಳು ತಮ್ಮ ಕೆಲಸ ಮಾಡ್ತಾ ಇದ್ದಾವೆ. ಅವು ಮಾಡ್ತಿದಾವೆ, ನಾವು ಆರಾಮ್ ಕೂತಿದೀವಿ. ಅವು ಚೆನ್ನಾಗಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ನಮಗ್ ಹಿಂಗ್ ಕೂತ್ಕೊಳಕ್ಕಾಗಲ್ಲ, ಆರಾಮಾಗಿ ಕೂತ್ಕೊಳಕ್ಕಾಗಲ್ಲ. ಕೂತ್ಕೊಳ್ಳೋಕೆ ಕಷ್ಟ ಪಾಪ. ಶಕ್ತಿ ಇಲ್ದಿದ್ದವರು, ಕಾಯಿಲೆ ಇದ್ದವರು, ಅವ್ರಿಗೆ ನೇರವಾಗಿ ಕೂತ್ಕೊಳ್ಳೋದು ಕಷ್ಟ. ಅಂದ್ರೆ ಪ್ರತಿಯೊಂದು ಕ್ಷಣ ಪರಮಾತ್ಮನ ಕೆಲಸ ನಡೀತಾ ಇದೆ, ಜೀವಾತ್ಮನ ಕೆಲಸ ನಡೀತಾ ಇದೆ. ಆದ್ರಿಂದ ನಾವು ಆರಾಮಿದ್ದೀವಿ. ಅದಕ್ಕೆ ಎತ್ತೆತ್ತ ನೋಡಿದರು ಅಣುವಿನಲ್ಲಿ. ಇನ್ನೂ ಒಂದು ವಚನದಲ್ಲಿ ಬರುತ್ತೆ, ಅಣುವಿಂಗೆ ಅಣುವಾಗಿದ್ದಿರಲಿ ದೇವ ನೀವು. ಸಿದ್ದರಾಮೇಶ್ವರ ಹೇಳ್ತಾರೆ, ಅಣುವಿಂಗೆ ಅಣು, ಮಹತ್ತಿಂಗೆ ಮಹತ್ವ ಎಂದೆನಿಸುವ ಲಿಂಗದೇವನ ಖಂಡನೆಯ ಎನ್ನ ಕರಸ್ಥಲದಲ್ಲಿ ಷಣ್ಮುಖ ಶಿವಗಳು ಹೇಳ್ತಾರೆ. ಅಂದ್ರೆ ಪರಮಾತ್ಮ ಅಣುವಿನ ಅಣು, ಬ್ರಹ್ಮಾಂಡಕ್ಕೆ ಆಧಾರ ಚೈತನ್ಯ. ಈಗ ವಿಜ್ಞಾನ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೆ. ಹಂಗ್ ನೋಡ್ತಾ ಹೋದ್ರೆ ವಿಜ್ಞಾನ ಒಂಚೂರು ಅಂತರ್ಮುಖಿಯಾಗಿ ಇದ್ದಿದ್ರೆ ಬಹಳ ಚೆನ್ನಾಗಿರೋದು. ಅದು ಅಂತರ್ಮುಖಿ ಆಗಲ್ಲ, ಬಹಿರಂಗವೇ ಗೊತ್ತಿರೋದು ವಿಜ್ಞಾನಕ್ಕೆ. ಯಾವಾಗಲೂ ವಿಜ್ಞಾನ ಬಹಿರಂಗವಾಗಿ ಕಂಡಿಡಿದಿದೆ. ಎಲ್ಲಾ ಎಲ್ಲೆಗಳನ್ನು ಮೀರಿ ಹೋಗ್ಬಿಟ್ಟಿದೆ ವಿಜ್ಞಾನ. ಎಲ್ಲಾ ಎಲ್ಲೆಗಳನ್ನು ಮೀರಿ ವಿಜ್ಞಾನ ಬೆಳೀತಾ ಇದೆ, ತೋರಿಸ್ಕೊಡ್ತಾ ಇದೆ. ಮೊದಲು ಎಲ್ಲೋ ಒಬ್ಬರೊಬ್ರು ತತ್ವಜ್ಞಾನಿಗಳು ಹೇಳ್ತಾ ಇದ್ರು,
ಅಣುವಿಂಗೆ ಅಣು, ಮಾತಿಂಗೆ ಮಾತು, ಅನಂತ ಕೋಟಿ ಬ್ರಹ್ಮಾಂಡ ಅಂತ ಹೇಳ್ತಿದ್ರು. ಈಗ ಅನಂತ ಕೋಟಿ ನಕ್ಷತ್ರಗಳು, ಅನಂತ ಕೋಟಿ ಗ್ಯಾಲಕ್ಸಿಗಳೇ ಅಂತಿಮ ಸಿಗ್ತಾ ಇಲ್ಲ, ಅಂದ್ರೆ ನಕ್ಷತ್ರ ಸಾಗರಗಳು. ಹಿಂಗಾಗಿ ಬಹಳ ಬೆಳೆದ್ಬಿಟ್ಟಿದೆ, ಎಲ್ಲ ತೋರಿಸ್ಕೊಡ್ತಾ ಇದೆ. ಇನ್ನು ಒಳ ಹೊಕ್ಕು ನೋಡಿದ್ರೆ ವೈರಸ್ಗಳು, ಅದರದ್ದು ಕೂಡ ವಿಜ್ಞಾನ ಹೇಳ್ಕೊಡ್ತಾ ಇದೆ. ಇಲ್ಲೆಲ್ಲ ಒಬ್ಬ ಜ್ಞಾನಿಯಾದವನು, ದಾರ್ಶನಿಕನಾದವನು ಪರಮಾತ್ಮನನ್ನೇ ಕಾಣ್ತಾನೆ, ಪರಮಾತ್ಮನನ್ನೇ ದರ್ಶಿಸ್ಬೇಕು. ಇಲ್ಲದೆ ಇದ್ರೆ ಇವನ್ನೆಲ್ಲ ನಡೆಸೋರು ಯಾರು? ಈಗ ವೈರಸ್ಗಳು ಎಲ್ಲರೊಳಗೂ ಇರ್ತವೆ, ಆಫ್ ಮಾಡಕ್ ಹೇಳ್ತಾನೆ. ಏನು ಎಲ್ಲರಲ್ಲೂ ವೈರಸ್ ಇರುತ್ತೆ, ಎಲ್ಲರಲ್ಲೂ ಬ್ಯಾಕ್ಟೀರಿಯಾಗಳಿರುತ್ತೆ. ಆದ್ರೆ ಒಬ್ರಿಗೆ ಕಾಯಿಲೆ ಬರುತ್ತೆ, ಒಬ್ರಿಗೆ ಕಾಯಿಲೆ ಬರಲ್ಲ. ಯಾಕೆ ಹೀಗೆ? ಉತ್ತರ ಇಲ್ಲ ಅದಕ್ಕೆ. ಬೇಕಾದಷ್ಟು ಜನ ಕೊರೋನಾ ಇಂಥವ್ರಿಗೆ ಬಂದಿಲ್ಲ ಅಂತ ಏನಲ್ಲ. ಯಾರ್ಯಾರು ಉಸಿರಾಟ ಮಾಡ್ತಾರೋ ಎಲ್ಲರೊಳಗೂ ಕೊರೋನಾ ಹೋಗಿ ಬಂದು ಪ್ರವೇಶ ಮಾಡಿ ಹೊರಗೆ ಬಂದಿರುತ್ತೆ. ಆದ್ರೆ ಒಬ್ರಿಗೆ ಕಾಯಿಲೆ ಆಯ್ತು, ಸಾವಿರಾರು ಜನ ಸತ್ರು, ಲಕ್ಷಾಂತರ ಜನ ಸತ್ರು, ಶತಕೋಟಿ ಗಟ್ಟಲೆ ಜನ ಉಳ್ಕೊಂಡ್ರು, ಉಳ್ದಿರೋರೇ ಜಾಸ್ತಿ. ಹಂಗ್ ಸತ್ತಿರೋರು ನೋಡಿದ್ರೆ ನಂಗೆ ಸುಮ್ಮನೆ ಬಹಳ ಪ್ಯಾನಿಕ್, ಇಡೀ ವಿಶ್ವನೇ ಪ್ಯಾನಿಕ್ ಆಯ್ತು ಅಂತ ಹೇಳಿ ಇಟ್ಕೊಳ್ಳಿ. ಅವಾಗ ಇಡೀ ವಿಶ್ವನೇ ಭಯ. ಹೋಗ್ಲಿ, ಕೊರೋನಾದಿಂದ ಸತ್ತಿದ್ಕಿಂತ ಭಯದಿಂದ ಮತ್ತು ಔಷಧಿಯಿಂದ ಹೆಚ್ಚು ಜನ ಸತ್ರು. ಔಷಧಿಯಿಂದ, ಹಾಸ್ಪಿಟ್ಲ್ಗಳಿಂದ ಮತ್ತು ಏನು ಭಯದಿಂದ ಪಕ್ಕದ ಮನೆಯವ್ರು ಸತ್ರು ಅಂದ್ರೆ ಇವ್ರಿಗೂ ಭಯ ಆಗ್ಬಿಟ್ಟು ಎಷ್ಟೋ ಜನ, ಅದು ವಿದೇಶಗಳಲ್ಲಿ, ಅಮೆರಿಕದಲ್ಲಂತೂ ಭಯದಿಂದ ಸತ್ತವರೇ ಜಾಸ್ತಿ, ಅಮೆರಿಕದಲ್ಲಿ ಮತ್ತು ಇಟಲಿಯಲ್ಲಿ. ಯಾಕಂದ್ರೆ ಅಲ್ಲಿ ಈ ಸೌಲಭ್ಯಗಳು ತುಂಬಾ ಚೆನ್ನಾಗಿದ್ದಾವೆ. ಆದ್ರೂ ಯಾಕೆ ಸತ್ರು ಅಂದ್ರೆ ಅವ್ರದ್ದು, ನಮ್ಮ ಈ ಆಧ್ಯಾತ್ಮ ಜೀವಿಗಳು, ಧರ್ಮದವ್ರು ಹೇಳೋದೇನಂದ್ರೆ ಅವ್ರದ್ದು ಆಯುಷ್ಯ ಮುಗ್ದಿತ್ತು. ಅದನ್ನ ವಿಜ್ಞಾನ ಒಪ್ಪುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದ್ರೆ ಅವ್ರದ್ದು ಆಯುಷ್ಯ ಮುಗ್ದಿತ್ತು. ಆದ್ರಿಂದ ಅವರು ಹೋದ್ರು. ಇಲ್ಲದೆ ಹೋಗಿದ್ರೆ, ಆಯುಷ್ಯ ಮುಗಿದೇ ಹೋದ್ರೆ ಎಂತೆಂಥ ವಯಸ್ಸಾದವರು, 100 ವರ್ಷ ಆದವರು ಕೊರೋನಾ ಸತ್ತಿಲ್ಲ. ಸಣ್ಣ ಸಣ್ಣ ಮಕ್ಕಳು, ಯುವಕರು ಸತ್ತೋಗ್ಬಿಟ್ಟಿದ್ದಾರೆ. ಇದಕ್ಕೆ ಉತ್ತರ ಯಾರು ಹೇಳಕ್ಕಾಗತ್ತೆ? ಆದ್ರಿಂದ ಪರಮಾತ್ಮನ ಅಸ್ತಿತ್ವ ಎಲ್ಲಾ ಕಡೆಯಲ್ಲಿಯೂ ಇದೆ, ಎಲ್ಲಾ ಕಡೆಯಲ್ಲೂ ಪರಮಾತ್ಮನ ಅಸ್ತಿತ್ವ ಇದೆ. ಅದಕ್ಕೆ ಎತ್ತೆತ್ತ ನೋಡಿದಡ ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ. ಸಕಲ ವಿಸ್ತಾರದ ರೂಹು, ಇಲ್ಲೇನು ಬೇರೆ ಬೇರೆ ರೂಪಗಳಿದಾವೆ, ವ್ಯಾಪಿಸ್ಕೊಂಡಿದಾವೆ, ಅವೆಲ್ಲವೂ ನೀನೆ. ವಿಶ್ವತಃ ಚಕ್ಷು, ವಿಶ್ವತೋ ಮುಖ, ವಿಶ್ವತೋ ಬಾಹು, ವಿಶ್ವತಃ ಪಾದ, ಸಕಲವೂ ಪರಮಾತ್ಮನೇ. ಈ ಕಥೆಯನ್ನು ಈ ವಚನವನ್ನು ಅರ್ಥ ಮಾಡಿಸೋದಕ್ಕೆ ಲಿಂಗಾನಂದಪ್ಪಾಜಿಯವರು ಒಂದು ಕಥೆ ಹೇಳೋರು, ಬಹಳ ಒಳ್ಳೆ ಕಥೆ ಅದು. ಹಿಂಗೆ ಒಬ್ಬ ರಾಜನಿಗೆ ಒಂದು 3 ಪ್ರಶ್ನೆ ಕೇಳಕ್ ಶುರು ಮಾಡಿದವಂತೆ. ಈ ವಚನ ಕೇಳಿದ್ನೋ, ಶ್ಲೋಕ ಓದಿದ್ನೋ, ಅವನಿಗೆ ಅನ್ನಿಸ್ತು ದೇವರು ಯಾವ ಕಡೆ ಮುಖ ಮಾಡ್ಕೊಂಡಿದ್ದಾನೆ, ದೇವ್ರು ಎಲ್ಲಿದ್ದಾನೆ, ದೇವ್ರು ಎಲ್ಲಿದ್ದಾನೆ ಮೊದಲನೇ ಪ್ರಶ್ನೆ. ದೇವ್ರು ಯಾವ ಕಡೆ ಮುಖ ಮಾಡ್ಕೊಂಡಿದ್ದಾನೆ ಎರಡನೇ ಪ್ರಶ್ನೆ. ದೇವರು ಏನೇನು ಮಾಡ್ತಾನೆ, ಈ 3 ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಪಂಡಿತರು ಮುಂದಿಟ್ಟ. ಪಂಡಿತರು ಒಂದಷ್ಟು ದಿವಸ ಟೈಮ್ ತಗೊಂಡ್ರು, ಶ್ಲೋಕಗಳು, ವೇದಗಳು ಎಲ್ಲ ಓದಿದ್ರು, ಅದು ಹೇಳಕ್ ಬಂದ್ರು. ರಾಜ ಒಪ್ಲಿಲ್ಲ. ಇಲ್ಲ, ನೀವು ಅವ್ರ ಶ್ಲೋಕ ಹಿಂಗಿದೆ, ಇವ್ ಶ್ಲೋಕ ಹಂಗಿದೆ ಅಂದ್ರೆ ನನ್ಗೆ ಒಪ್ಪಿಗೆ ಆಗಲ್ಲ, ನನಗ್ ತಿಳಿಯಂಗೆ ಹೇಳ್ಬೇಕು, ನನ್ನ ಮನಸ್ಸಿಗೆ ಒಪ್ಪಿಗೆ ಆಗೋಂಗೆ ಹೇಳ್ಬೇಕು, ಅಂದ್ರೆ ನಿಮ್ಮ ಹತ್ರ ನಾನು ಒಪ್ಕೊಂತೀನಿ. ಸರಿ, ಪಂಡಿತರು ಸೋತ್ರು, ವಿದ್ವಾಂಸರು ಸೋತ್ರು. ಅಲ್ಲಿ ರಾಜಗುರುಗಳು ಅಂತ ಒಬ್ಬರನ್ನ ಇಟ್ಕೊಂಡಿದ್ದ. ರಾಜಗುರುಗಳಂತ ಇರ್ತಾರ, ಅವ್ರು ಹೇಳಲೇಬೇಕು. ಅವರು ಬಹಳ ದೊಡ್ಡ ಕಾಶಿನಾಥ್ ಶಾಸ್ತ್ರಿಗಳಂತ ಹೇಳ್ತಿದ್ರು. ಅವರು ನನ್ನಪ್ಪ ಕಾಶಿಲಿ ಅಭ್ಯಾಸ ಮಾಡ್ಕೊಂಡ್ ಬಂದಿದ್ರು, ಬಹಳ ದೊಡ್ಡ ಶಾಸ್ತ್ರಿಗಳು. ಸರಿ, ಅವ್ರಿಗೆ ಕೇಳ್ದ. ಅವ್ರು ಹೇಳಿದ್ರು, ರಾಜರೇ, ನನಗೆ 15 ದಿವಸ ಸಮಯ ಕೊಡಿ,
ಆಯ್ತು, 15 ದಿವಸ ಕೊಟ್ಟ. ಅವ್ರಿಗೆ ಏನೋ ಹುಡ್ಕಾಡಿದ್ರು, ಏನ್ ಮಾಡಿದ್ರು, ಅವ್ರಿಗೆ ಸಮಾಧಾನ ಆಗ್ಲಿಲ್ಲ. ಇದು ರಾಜ ಸಂತೋಷ ಪಡುವಂತ ಉತ್ತರ ಕಂಡಿಡಿಯಕ್ ಆಗ್ಲಿಲ್ಲ. 11 ದಿವಸ ಆಯ್ತು, 10 ದಿವಸ ಆಯ್ತು, 11 ದಿವಸ ಆಯ್ತು. ಅವ್ರಿಗೆ ಚಿಂತೆ ಶುರುವಾಯ್ತು. ಅವನೇನ್ ಕರಾರ್ ಹಾಕಿದ್ದ, ನೀವು ಇದಕ್ಕೆ ನಾನು ಸರಿಯಾಗಿ ಉತ್ತರ ಕೊಟ್ರೆ ನಿಮಗೆ 1000 ಹೊನ್ನುಗಳ ಕೊಡ್ತೀನಿ. ಒಂದು ವೇಳೆ ನೀವು ಹೇಳಲಿಲ್ಲ ಅಂದ್ರೆ ನಿಮ್ ಜೀವನ ಮುಗೀತು, ನಿಮ್ ಶಿರಶ್ಛೇದನ ಮಾಡಿಸ್ತೀನಿ ಅಂದ್ಬಿಟ್ಟಿದ್ದ. ಇವರಿಗೆ ಅಸಮಾಧಾನ ಶುರುವಾಯ್ತು. ಏನು ಉತ್ತರ ಹೊಳಿಲಿಲ್ಲ, ಇನ್ನು ಶಿರಶ್ಛೇದನ ಆಗತ್ತೆ, ಸಾಯೋದೇ ಬರುತ್ತೆ ಅಂತ ಅವರು ಊಟ ಬಿಟ್ಬಿಟ್ರು, ಸ್ವರ್ಗ್ ಬಿಟ್ರು. ಅವ್ರ ಮನೆಗೆ ಒಬ್ಬ ದನ ಕಾಯವನಿದ್ದ. ದನ ಕಾಯ್ತಿದ್ದ ಅವನು. ಈ ಶಾಸ್ತ್ರಿಗಳದ್ದು ಗುರುಗಳದ್ದು ಸ್ಥಿತಿ ನೋಡಿ ಕೇಳ್ದ ಒಂದ್ ದಿವ್ಸ, ಏನ್ ಗುರುಗಳೇ ಬಹಳ ಚಿಂತೆ ಮಾಡ್ತಿದ್ದೀರಲ್ಲ, ಊಟ ಮಾಡಲ್ಲ, ಸ್ವರ್ಗದಂಗ ಆಗಿದ್ದೀರ, ದಿನೇ ಯಾರ ಜೊತೆಗೂ ಮಾತಾಡ್ತಾ ಇಲ್ಲ. ನನ್ ಕಷ್ಟ ಏನ್ ಕೇಳ್ತಿ ಬಿಡ್ಲಿ, ನಿನಗೇನ್ ತಿಳಿತದ ಅಂದ. ಅಲ್ಲ, ನನಗೇನ್ ತಿಳಿಲಿ ಬಿಡ್ಲಿ, ಏನಾದ್ರೂ ಇದೆ ಅದ್ರಲ್ಲಿ ಹೇಳ್ರಿ ಕೊನೆ. ದನ ಕಾಯವನೇ, ನಿನಗೇನ್ ಗೊತ್ತಾಗತ್ತೆ ಅಂತ ಬೈದ್ರು. ಪರವಾಗಿಲ್ಲ ಅನ್ಮತ್ ನಾನ್ ದನ ಕಾಯವನೇ ಇದೀನಿ, ನಿಮ್ ಚಿಂತೆನಾದ್ರು ಹೇಳ್ರಿ. ಅವ್ರಿಗೆ ಕೊನೆಗೆ ಅನ್ನಿಸ್ತು, ಹೋಗ್ಲಿ ಬಿಡು, ಇನ್ ಹೆಂಗಿದ್ರು ಸಾಯ್ತೀನಿ, ಮತ್ ಇವನ ಹತ್ರ ಹೇಳ್ಕೊಂಡ್ರೆ ಸ್ವಲ್ಪ ಸಮಾಧಾನ ಆಗತ್ತೇನೋ ಅಂತೇಳಿ. ನೋಡಪ್ಪ, ರಾಜ 3 ಪ್ರಶ್ನೆ ಕೊಟ್ಬಿಟ್ಟಿದ್ದಾನೆ. ದೇವ್ರ ಎಲ್ಲಿದ್ದಾನೆ, ದೇವ್ರೇನು, ಯಾಕಂದ್ರೆ ಇವ್ರು ದೇವ್ರು ಗುಡಿಲಿದ್ದಾನೆ, ಕಾಶಿಲಿದ್ದಾನೆ, ಶ್ರೀಶೈಲದಿದ್ದಾನೆ, ಗೋಕರ್ಣದಲ್ಲಿದ್ದಾನೆ ಅಂತ ತಿಳ್ಕೊಂಡಿದ್ರು. ಅಲ್ಲಿದ್ದಾನೆ ಅಂದ್ರೆ ರಾಜ ಒಪ್ತಿರ್ಲಿಲ್ಲ. ದೇವ್ರ ಎಲ್ಲಿದ್ದಾನೆ ಅಂತ ಕೇಳಿದಾನಪ್ಪ, ದೇವ್ರು ಯಾವ ಕಡೆ ಮುಖ ಮಾಡ್ಕೊಂಡಿದ್ದಾನೆ ಅಂತ ಕೇಳಿದಾನೆ, ದೇವ್ರು ಏನೇನ್ ಮಾಡ್ತಾನೆ ಅಂತ ಕೇಳಿದಾನೆ. ಅಯ್ಯೋ, ಇಷ್ಟೇನಾ, ಇದಕ್ಕಿಷ್ಟು ಚಿಂತೆ ಮಾಡ್ತಿದ್ರ ನೀವು? ಹೌದಾ, ನಿನ್ಗೆ ಉತ್ತರ ಗೊತ್ತಿದ್ಯಾ? ಹೌದು, ನಾನು ಹೇಳ್ತೀನಿ ನಿನ್. ಮತ್ ಹೇಳು ಅನ್ನ. ನಿಮ್ಮ ಹತ್ರ ಹೇಳಂಗಿಲ್ಲ ಅನ್ನ. ನಿಮ್ಮ ಹತ್ರ ಹೇಳಂಗಿಲ್ಲ, ನನ್ನನ್ನು ರಾಜನ ಹತ್ರ ಕಳಿಸ್ರಿ, ನಿಮ್ಮನ್ನ ಉಳಿಸ್ತೀನಿ, ನಾನು ನಿಮ್ಮನ್ನ ಬದುಕಿಸ್ತೀನಿ. ಹೌದಾ ಮಾರಾಯ, ಹೆಂಗಾರ ಆಗ್ಲಿ, ನಾನು ಬದುಕಿದ್ರೆ ಸಾಕು. ಸರಿ, 13ನೇ ದಿವಸ ಆಯ್ತು, 14ನೇ ದಿವಸ ಆಯ್ತು, 15ನೇ ದಿವಸ ಆದ್ರೂ ಇವ್ರು ಹೋಗ್ಲಿಲ್ಲ ರಾಜಸ್ಥಾನಕ್ಕೆ. ಸೈನಿಕರೇ ಬಂದ್ರು, ರಾಜ ಕಳಿಸ್ದ, ಹೋಗ್ರಿ ಕರ್ಕೊಂಬರ್ರಿ ಅವ್ರನ್ನ ಅಂತ ಹೇಳಿ. ಆಮೇಲೆ ಬಂದ್ರು, ಇವನ್ ರೆಡಿ ಮಾಡಿ ಇಟ್ಟಿದ್ರು ಅವ್ರು. ಅಷ್ಟೊತ್ತಿಗೆ ಒಳ್ಳೆ ಬಟ್ಟೆ ಗಿಟ್ಟೆ ಎಲ್ಲ ಹಾಕಿ, ಅವನೇನ್ ಬೇಡ ಅಂದ, ನಾನು ಹಿಂಗೆ ಹೋಗ್ತೀನಿ ಅಂದ, ಅದು ತಯಾರು ಮಾಡಿ ಇಟ್ಟಿದ್ರು. ಸೈನಿಕರು, ಏನ್ ಶಾಸ್ತ್ರಿಗಳೇ, ಬರೀ ಸೈನಿಕರು ಅಷ್ಟೇ ಬರಲಿಲ್ಲ, ಮಂತ್ರಿಗಳು ಬಂದ್ರು. ಯಾಕೆ ಶಾಸ್ತ್ರಿಗಳೇ, ಏನ್ ಉತ್ತರ ಕೊಡ್ತೀರಾ ಇಲ್ವೊಂದ್? ಇದ್ಯಾ ಪ್ರಶ್ನೆ ರೀ, ನಮ್ಮ ದನ ಕಾಯವನ್ ಉತ್ತರ ಕೊಡ್ತಾನೆ ಇದಕ್ಕೆ. ಹೌದಾ, ದನ ಕಾಯವನ್ ಉತ್ತರ ಕೊಡ್ತಾನ? ಮತ್ ನೀವು ಕೊಡ್ಬೇಕು ಅಂದಾರಲ್ಲ ರಾಜರು. ಇಲ್ಲ, ನನ್ ಶಿಷ್ಯನೇ ಉತ್ತರ ಕೊಡ್ತಾನೆ, ನಾನ್ಯಾಕೆ ಬರ್ಲಿ, ಇವನ್ನೇ ಕರ್ಕೊಂಡು ಹೋಗ್ರಿ. ಹೌದೇನಪ್ಪ, ನೀನು ಉತ್ತರ ಕೊಡ್ತೀಯಾ? ಹೌದು. ನೋಡು, ಮತ್ತೆ ರಾಜರಿಗೆ ಒಪ್ಪಿಗೆ ಆಗ್ಲಿಲ್ಲ ಅಂದ್ರೆ ನೀ ಶಿರಶ್ಛೇದನ ಆಗತ್ತೆ. ನಿಮ್ ಗುರುಗಳು ನೋಡ್ರಿ, ಶಿರಶ್ಛೇದನ ಆಗ್ಲಿ, ನಮ್ಮ ಗುರುಗಳನ್ನ ನಾನು ಪರವಾಗಿ ಉತ್ತರ ಕೊಟ್ಟು ನಮ್ ಗುರುಗಳಿಗೆ ಕೀರ್ತಿ ತರ್ಬೇಕು, ಬರ್ತೀನಿ ಅಂದ. ಸರಿ, ಕರ್ಕೊಂಡು ಹೋದ್ರು. ರಥದಲ್ಲೇ ಕರ್ಕೊಂಡು ಹೋದ್ರು. ಅವನು ಹೋದ, ನಿಂತ್ಕೊಂಡ ರಾಜನ್ ಮುಂದೆ. ಆಯ್ತು, ಪ್ರಶ್ನೆಗಳಾದ್ರೂ ಗೊತ್ತಿದಾವಪ್ಪ ನಿನಗೆ, ಕೇಳ್ರಿ ನೀವೇ ಪ್ರಶ್ನೆ ನಂದವನು ಧೈರ್ಯವಾಗಿ. ರಾಜನಿಗೆ ಸ್ವಲ್ಪ ಗಾಬರಿ ಆಯ್ತು. ಇಷ್ಟು ದನ ಕಾಯವನು ಇಷ್ಟು ಧೈರ್ಯವಾಗಿ ಮಾತಾಡ್ತಾನೆ, ಆಗಿನ ಕಾಲದಲ್ಲಿ ರಾಜರ ಹತ್ರ ಮಾತಾಡೋದು ಕಷ್ಟ. ಆಯ್ತು, ಕೇಳ್ದವನು, ದೇವ್ರು ಎಲ್ಲಿದ್ದಾನೆ, ದೇವ್ರು ಯಾವ ಕಡೆ ಮುಖ ಮಾಡ್ಕೊಂಡಿದ್ದಾನೆ, ದೇವ್ರು ಏನೇನ್ ಮಾಡ್ತಾನೆ? ರಾಜರ ಒಂದು ಹೇಳ್ತೀನಿ, ನಾನು ಪ್ರಶ್ನೆಗೆ ಉತ್ತರ ಹೇಳ್ತೀನಿ, ಆದ್ರೆ ಹೇಳುವವರು ಗುರುಗಳು, ಕೇಳುವವರು ಶಿಷ್ಯರು. ಇದನ್ನ ಒಪ್ಕೊಂತೀರಾ ಅಂದ ಅವ್ನು ರಾಜನ್ನ. ಯಾರು? ನಿಮ್ ದನ ಕಾಯವನು. ಹೌದು, ಒಪ್ಕೊಂತೀನಿ. ಮತ್ತ ಹಂಗಾದ್ರೆ ನೀವು ಮೇಲ್ ಕುಂತೀರಲ್ಲ, ನೀವು ಸಿಂಹಾಸನ ಮೇಲೆ ಕುಂತೀರಿ, ನಾನ್ ನಿಲ್ಸಿದಿರಿ, ಗುರುಗಳು ನಿಂತ ಹೆಂಗ್ರು ಉತ್ತರ ಹೇಳ್ತಾರ್ರಿ ಅಂದವನು. ಇದು ಇವನೇನೋ ಬಹಳ ವಿಶೇಷ ಇದಾನಪ್ಪ. ಆಯ್ತು, ತಗೊಂಬರ್ರಪ್ಪ, ಅವ್ರಿಗೊಂದು ಎತ್ತರವಾದ ಆಸನ ತರಿಸಿದ್ರು, ಕೂಡ್ಸಿದ್ರು. ರಾಜ ಸ್ವಲ್ಪ ಆ ಕಡೆ ಸಭಾಸದ್ರ ಮುಂದೆ ಕೂತ, ಸಿಂಹಾಸನ ಬಿಟ್ಟ ಅವನು. ಸರಿ, ಈಗ ಬರಬ್ಬರಿ ಕೇಳ್ರಿ, ದೇವ್ರೆಲ್ಲಿದಾನೆ ಹೇಳಪ್ಪ ಅಂದ. ಒಂದ್ ಆಕಳ ತರಸ್ರಿ ನಾವು. ಆಕಳ ತರಸ್, ಅಲ್ಲೋ ಆಕಳಾಕ್ ತರಸ್ಬೇಕು ಅಂತ ನಿಮ್ಗೆ ಅರ್ಥ ಆಗಂಗ ಉತ್ತರ ಕೊಡ್ಬೇಕಲ್ಲ. ಆಕಳ ತರಸ್ರಿ ನಾವು. ಇಲ್ಲೂ ದನ ಕಾಯಂಗೆ ಕಾಣ್ತಾನಲ್ಲಪ್ಪ ಇವನು. ತರ್ಸಿದ್ರ ಆಕಳನ್ನ. ಮತ್ತ ಅವ್ನು ಗುರುಸ್ಥಾನದಲ್ಲಿ ಇದ್ದಾನಲ್ಲ, ಹೇಳಿದ್ ಕೇಳಲೇಬೇಕು.
ಆಕಳ ತರಿಸಿದ್ರು. ಅದು ಮತ್ತೆ ಯಾರಾದ್ರೂ ಹಾಲು ಹಿಂಡ್ಕೊಳ್ಳೋರದ್ರೇನು, ಮತ್ತೆ ಆಕಳ ತಂದಿದ್ನಲ್ಲ ನಾನೇ ಹಿಂಡ್ಕೊಂತೀನಿ ನಾ ಹಿಂಡ್ಕೊಂತ. ಮತ್ತೆ ಕೇಳ್ದ ಹಿಂಡ್ಕೊಂಡ, ಈ ಹಾಲು ಎಲ್ಲಿತ್ತು ಅಂತ ಕೇಳ್ದ ಅವನು. ಅವ್ರಿಗೆ ಕೇಳ್ದ ರಾಜಂಗೆ, ಈ ಹಾಲು ಎಲ್ಲಿತ್ತು? ಕೆಚ್ಚಲಾಗಿತ್ತು. ಬರೀ ಕೆಚ್ಚಲಾಗ ಅಷ್ಟೇ ಇತ್ತೇನ್ರಿ ಹಾಲು ಅಂದ. ಇಲ್ಲ, ಬರೀ ಕೆಚ್ಚಲಾಗ ಹೆಂಗಿರ್ತದ, ಅದ್ರದ್ದು ಹೊಟ್ಟೆಲಿ ಇರ್ತದೆ. ಮತ್ತೆ ಹಂಗಾದ್ರೆ ಹೊಟ್ಟೆ ಕೊಯ್ದ್ರೆ ಹಾಲು ಸಿಗುತ್ತೇನ್ರಿ ಅಂದ ಅವನು. ಕೆಚ್ಚಲಲ್ಲಿ ಮಾತ್ರ ಹಾಲು ಕಾಣಿಸ್ಕೊಳುತ್ತೆ, ಹಸುವಿನ ಎಲ್ಲ ಮೈಯಲ್ಲೆಲ್ಲ ಹಾಲಿರುತ್ತೆ. ಅದು ತೊರೆ ಬಿಟ್ಟಾಗ ಮಾತ್ರ ಕೆಚ್ಚಲಿಗೆ ಬರ್ತದ ಅದು. ಯಾಕೆ ಒಂದೊಂದು ಆಕಳು 5-10 ಲೀಟರ್ ಕೊಡ್ತಾವಲ್ಲ, 15 ಲೀಟರ್ ಕೊಡೋ ಆಕಳಿದಾವೆ. ಅಷ್ಟು ಕೆಚ್ಚಲಲ್ಲಿ ಹೆಂಗಿರುತ್ತೆ. ಹಂಗಾದ್ರೆ ಹಾಲು ಹೊಟ್ಟೆಲಿರುತ್ತೆ, ಎಲ್ಲಾ ಕಡೆ ಇರುತ್ತೆ. ಹೊಟ್ಟೆ ಕೊಯ್ದ್ರೆ ಹಾಲು ಸಿಗಂಗಿಲ್ಲ, ಹಾಲು ಕೆಚ್ಚಲ್ ಕೊಯ್ದ್ರು ಹಾಲು ಸಿಗಂಗಿಲ್ಲ, ಮೊಲೆ ಹಿಂಡಿದ್ರೆ ಮಾತ್ರ ಹಾಲು ಬರುತ್ತೆ. ಹಂಗ ದೇವರು ವಿಶ್ವದ ಕಣಕಣದಲ್ಲೂ ಇದ್ದಾನೆ, ಎಲ್ಲಾ ಕಡೆಯಲ್ಲೂ ಇದ್ದಾನೆ. ಭಕ್ತರು ಹೃದಯ ಅನ್ನುವಂತ ಕೆಚ್ಚಲಲ್ಲಿ ಮಾತ್ರ ಕಾಣಿಸ್ಕೊಂತಾನೆ. ಬಹಳ ಸಂತೋಷ ಆಯ್ತು ರಾಜಂಗೆ. ಅಬ್ಬಾ ಪಕ್ಕ ಗುರು ಇದ್ದಾನೆ ಬಿಡ ಅವ್ನು. ಆಯ್ತಪ್ಪ, ದೇವ್ರು ಇದ್ದಾನೆ, ಅರ್ಥ ಆಯ್ತು ನನಗೆ. ಅಂದ್ರೆ ಭಕ್ತರ ಹೃದಯಲ್ಲಿ ಮಾತ್ರ ಕಾಣಿಸ್ಕೊಂತಾನ ಅವನು. ವಿಶ್ವದ ಎಲ್ಲಾ ಭಾಗದಲ್ಲಿದ್ರು ದೇವ್ರು ಯಾವ ಕಡೆ ಮುಖ ಮಾಡ್ಕೊಂಡಿದ್ದಾನೆ ಹೇಳೊಂದು. ಒಂದ್ ದೀಪ ತರಸ್ರಿ ಇನ್ನ, ದೀಪ ತಂದ್ರು, ಹಚ್ಚ್ರಿ ಇನ್ನ, ಹಚ್ಚಿದ್ರು. ಇದು ಯಾವ ಕಡೆ ಮುಖ ಮಾಡ್ಕೊಂಡಿದೆ ಅಂತ ಕೇಳ್ದ. ಅವ್ರಿಗೆ ಪ್ರಶ್ನೆ ಕೇಳ್ದ, ಇದು ಯಾವ ಕಡೆ ಮುಖ ಮಾಡ್ಕೊಂಡಿದೆ ಅಂತ. ಎಲ್ಲಾ ಕಡೆ ಮುಖ ಮಾಡ್ಕೊಂಡಿದೆ. ಹಂಗೆ ದೇವ್ರು ಎಲ್ಲಾ ಕಡೆ ಮುಖ ಇದೆ. ದೇವ್ರದ್ದು ಯಾವ್ದೋ ಒಂದ್ ದಿಕ್ಕು ಯಾವ್ದೋ ಕಡೆ ಇಲ್ಲ, ಎಲ್ಲಾ ಕಡೆ ದೇವ್ರಿದ್ದಾನೆ, ಎಲ್ಲಾ ಕಡೆ ಮುಖ ಮಾಡ್ಕೊಂಡಿದ್ದ. ವಿಶ್ವತೋ ಮುಖ ಅವನು ಅಂದ. ಆಯ್ತಪ್ಪ, ದೇವ್ರು ಏನೇನ್ ಮಾಡ್ತಾನೆ ಹೇಳೋನು. ಇನ್ನು ಗೊತ್ತಾಗಿಲ್ಲ ನಿಮಗೆ ಅಂದ ಅವನು. ಇಷ್ಟು ದಿವಸದಲ್ಲಿ ನಿಮಗೆ ದೇವ್ರು ಏನೇನ್ ಮಾಡ್ತಾನೆ ಅಂತ ಗೊತ್ತಾಗಿರ್ಬೇಕಾಗಿತ್ತಲ್ಲ ಅಂದ. ಏನೇನ್ ಮಾಡ್ತಾನೆ ಅದನ್ನು ಹೇಳಬಿಡಲ್ಲ ನೀನು, ಮತ್ತೆ ಗುರುಸ್ಥಾನದಲ್ಲಿ ಕೂತಿದ್ಯಾ ಅಂದ. ನೋಡ್ರಿ, 16 ವರ್ಷಗಳ ಕಾಲ ವಿದ್ಯಾಭ್ಯಾಸ ಮಾಡಿ, ಸಂಸ್ಕೃತ ಕಲ್ತು, ಪೂಜೆ ಮಾಡಿ, ಧ್ಯಾನ ಮಾಡಿ, ಮಂತ್ರ ಎಲ್ಲ ವೇದ ಉಪನಿಷತ್ ಕಲ್ತಂತ ಶಾಸ್ತ್ರಿಗಳನ್ನ ದಡ್ರನ್ ಮಾಡಿ ಮನೇಲಿ ಕೂಡ್ಸಿದಾನೆ. ದನ ಕಾಯವನ್ನ ಗುರುನ್ ಮಾಡಿ ಮೇಲ್ ಕೂಡ್ಸಿದಾನೆ, ರಾಜನ್ನ ಶಿಷ್ಯನ್ ಮಾಡಿ ಕೆಳಕ್ ಕೂಡ್ಸಿದಾನೆ. ಮತ್ತೆ ಇದಕ್ಕಿಂತ ಇನ್ನೇನ್ ಮಾಡ್ಬೇಕು ದೇವ್ರನ್ನ? ಹಿಂಗೆ ಅಂದ್ರೆ ದೇವ್ರು ಏನ್ ಬೇಕಾದ್ರೂ ಮಾಡಬಲ್ಲ ಅನ್ನುವಂಥದ್ದನ್ನ ಅವರಿಗೆ ಉದಾಹರಣೆ ಪೂರ್ವಕವಾಗಿ ಹೇಳಿದಂತೆ. ಹಂಗೆ ಅಂದ್ರೆ ಪರಮಾತ್ಮ ಸರ್ವಶಕ್ತ. ಪರಮಾತ್ಮನ ನಂಬಿದವರು ಕೂಡ, ಅವನ್ ನಿಜವಾಗಿ ಆರಾಧಿಸಿದವರು, ಸಾಕ್ಷಾತ್ಕಾರ ಮಾಡ್ಕೊಂಡು ಅವರು ಸರ್ವಶಕ್ತರಾಗ್ತಾರೆ. ಆದ್ರೆ ಅವರು ಎಲ್ರಂಗೆ ತೋರಿಸ್ಕೊಳ್ಳೋದಕ್ಕೆ, ಕೊಚ್ಕೊಳ್ಳೋದಕ್ಕೆ ಹೋಗಲ್ಲ. ಇದು ಭಕ್ತನ ಲಕ್ಷಣ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.